ನಿಮ್ಮ ಮುಖದಲ್ಲಿ ತುಂಬಾ ಮೊಡವೆ ಅಥವಾ ಕಜ್ಜಿ ಇಲ್ಲ ನಿಮಗೆ ಕುರ ಈ ತರ ಆಗ್ತಾ ಇರ್ತದಲ್ಲ, ಈ ಎಲ್ಲ ಸಮಸ್ಯೆಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗಿರಲ್ಲ, ಅಂದ್ರೆ ನಿಮ್ಮ ರಕ್ತ ಶುದ್ಧವಾಗಿರಲ್ಲ. ಈ ರಕ್ತನ ಶುದ್ಧೀಕರಣ ಮಾಡಲಿಕ್ಕೆ ಒಂದು ಉತ್ತಮವಾದ ಜ್ಯೂಸ್ ನ ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ, ಖಂಡಿತವಾಗಿ ವರ್ಕೌಟ್ ಆಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಬ್ಲಡ್ ಇದೆಯಲ್ಲ, ಬ್ಲಡ್ ನಮಗೆ ತುಂಬ ಅಂದ್ರೆ ಬ್ಲಡ್ ನಿಮ್ಗೆ ಕ್ಲೀನ್ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಈ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬರಲ್ಲ. ಅದರಲ್ಲೂ ಮುಖ್ಯವಾಗಿ ಮೊಡವೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ ಬ್ಲಡ್ ಪ್ಯೂರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಈ ಮೊಡವೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಈ ಒಂದು ಸಮಸ್ಯೆಗೆ ಅಂದ್ರೆ ನಿಮ್ಮ ಬ್ಲಡ್ ಅನ್ನು ಪ್ಯೂರಿಫೈ ಮಾಡೋದನ್ನು, ಬ್ಲಡ್ ಪ್ಯೂರಿಫೈ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಕಿಡ್ನಿ ಮತ್ತು ಲಿವರ್ ಕೂಡ ಚೆನ್ನಾಗಿ ಫಂಕ್ಷನ್ ಮಾಡಿದ್ರೆ ಮಾತ್ರ ಆಗೋದು. ಯಾಕಂದ್ರೆ ಬ್ಲಡ್ ಪ್ಯೂರಿಫೈ ಆಗೋದು ಅಲ್ಲಿಯೇ. ಇದಕ್ಕೊಂದು ಉತ್ತಮವಾದಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಏನಿಲ್ಲ, ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ 4 ಇಂಗ್ರೀಡಿಯೆಂಟ್. ಒಂದು ಬೇವಿನ ಸೊಪ್ಪು, ಇದು ನಿಮ್ಗೆ ಎಲ್ಲಾ ಕಡೆ ಸಿಗ್ತದೆ. ಇನ್ನೊಂದು ಕೊತ್ತಂಬರಿ ಸೊಪ್ಪು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತದ್ದೇ, ಮತ್ತೆ ಪುದೀನ ಸೊಪ್ಪು, ಇದು ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತದ್ದು, ಮತ್ತು ಒಂದು ಲಿಂಬೆ ಹಣ್ಣು ಅಷ್ಟೇ. ಇದಿಷ್ಟನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬಹುದು. ನಾನೊಂದು ಅರ್ಧ ಬೌಲ್ ಅಷ್ಟು ಬೇವಿನ ಸೊಪ್ಪು ತಗೊಂಡಿದ್ದೇನೆ. ನಿಮಗೆ ಬೇವಿನ ಸೊಪ್ಪು ಇದೆಯಲ್ಲ, ಇದು ಆಕ್ಚುಲಿ ಇದು ಒಂದು ರೀತಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ, ಅದೇ ರೀತಿಯಲ್ಲಿ ಆಂಟಿ ಫಂಗಲ್ ಆಗಿ ಕೂಡ ಕೆಲಸ ಮಾಡ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತದೆ. ನೋಡಿ, ಒಂದು ಜ್ಯೂಸ್ ಮಾಡುವಂತ ಮಿಕ್ಸಿ ಜಾರಿಗೆ ಈ ಸೊಪ್ಪನ್ನು ಹಾಕೊಳ್ಳಿ, ಕ್ಲೀನ್ ಆಗಿ ತೊಳೆದು ಹಾಕೊಳ್ಳಿ. ಅರ್ಧ ಬೌಲ್ ಅಷ್ಟು ಕ್ಲೀನ್ ಆಗಿ ತೊಳ್ಕೊಂಡಿರುವಂತಹ ಪುದೀನ ಸೊಪ್ಪು ತಗೊಂಡಿದ್ದೇನೆ. ಹಾಗೆ ಅರ್ಧ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇದು ಅಷ್ಟೇ ಅರ್ಧ ಬೌಲ್ ಇದೆ. ಇದೆರಡನ್ನು ನಾನು ಕ್ಲೀನ್ ಆಗಿ ತೊಳೆದು ತಗೊಂಡಿದ್ದೇನೆ. ಇದೆರಡು ಕೂಡ ಅಷ್ಟೇ. ನಿಮಗೆ ಇದರಲ್ಲಿ ಆಕ್ಚುಲಿ ಈ ಕೊರಿಯಂಡರ್ ಲೀಫ್ ಮತ್ತೆ ಮಿಂಟ್ ಲೀವ್ಸ್ ನಲ್ಲಿ ಕ್ಲೋರೋಫಿಲ್ ಇರ್ತದೆ. ಸೊ ಈ ಕ್ಲೋರೋಫಿಲ್ ಏನ್ ಮಾಡ್ತದೆ ಅಂದ್ರೆ ನಿಮ್ಮ ಬ್ಲಡ್ ಅನ್ನ ಕ್ಲೀನ್ ಮಾಡ್ತದೆ. ಹಾಗಾಗಿ ಇದು ಕೂಡ ಅಷ್ಟೇ ನಿಮ್ಮ ಬ್ಲಡ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಉಪಯುಕ್ತವಾದಂತಹ ಒಂದು ಪದಾರ್ಥಗಳು. ಇದೆರಡನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಜ್ಯೂಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಈಗ ಇದನ್ನ ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೇನೆ. ಇದನ್ನ ಈಗ ಕ್ಲೀನ್ ಆಗಿ ಸೋಸ್ಕೊಳ್ಳೋಣ. ಇದನ್ನ ಈಗ ಸೋಸ್ಕೊಂಡು ನಾನೊಂದು ಗ್ಲಾಸಿಗೆ ಹಾಕೋತಾ ಇದ್ದೇನೆ. ನೋಡಿ, ಸೂಪರ್ ಆಗಿರುವಂತಹ ಜ್ಯೂಸ್ ರೆಡಿ ಆಗಿದೆ. ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ ನಾವು ಸೇರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳಿ. ನಾನು ಪುಡಿ ಮಾಡ್ಕೊಂಡಿದ್ದೆ ಕಲ್ಲುಪ್ಪನ್ನ, ಅದನ್ನ ಹಾಕೋತಾ ಇದ್ದೇನೆ. ಜಸ್ಟ್ ಒಂದು 2 ಪಿಂಚ್ ಸಾಕಾಗ್ತದೆ. ಆನಂತರ ಒಂದು ನಿಂಬೆ ಹಣ್ಣನ್ನ ಕ್ಲೀನ್ ಆಗಿ ಇದಕ್ಕೆ ಹಾಕೊಂಡ್ಬಿಡೋಣ. ನಿಂಬೆ ಹಣ್ಣಿನ ರಸನ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅದರಲ್ಲಿರುವಂಥ ಉಪ್ಪು ಇದೆಯಲ್ಲ, ಉಪ್ಪು ಕಂಪ್ಲೀಟ್ ಆಗಿ ಕರಗಬೇಕು. ಇದರಲ್ಲಿ ನಿಮಗೆ ಸಕ್ಕರೆ ಬೇಕಂದ್ರೆ ಸ್ವೀಟಿಶ್ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಹಾಕೋಬೇಡಿ, ಬೇಕಾದ್ರೆ ಬೆಲ್ಲ ಹಾಕೋಬಹುದು, ಇಲ್ಲ ಜೇನುತುಪ್ಪನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನೀವು 1 ಚಮಚದಷ್ಟು ಜೇನುತುಪ್ಪನ ಹಾಕೋತಾ ಇದ್ದೇನೆ. ಇದು ಸ್ವೀಟಿಗಾಗಿ ನಾನು ಹಾಕೊಳ್ತಾ ಇರೋದು. ನೀವು ಬೇಕಾದ್ರೆ ಸ್ಕಿಪ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಬೆಲ್ಲ ಕೂಡ ಹಾಕೋಬಹುದು, ಇಲ್ಲ ಹಾಗೆ ಕೂಡ ಕುಡಿಬಹುದು. ಸ್ವಲ್ಪ ಕಹಿ ಇರ್ತದಷ್ಟೇ, ಬಟ್ ನಿಮ್ಮ ದೇಹಕ್ಕದು ತುಂಬಾ ಒಳ್ಳೇದು. ಇದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದು, ಅಂದ್ರೆ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಜ್ಯೂಸ್ ರೆಡಿ ಆಗಿದೆ. ಇದು ಇದೆಯಲ್ಲ, ಇದರಿಂದಾಗಿ ಏನಾಗ್ತದೆ ಅಂದ್ರೆ ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗ್ತದೆ. ಅದರಿಂದಾಗಿ ನಿಮ್ಗೆ ಚರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ. ಇವನ್ನ ನಿಮಗೆ ಮೊಡವೆ ಇರಬಹುದು ಅಥವಾ ಬೇರೆ ಕಜ್ಜಿ ಈ ತರ ಸಮಸ್ಯೆಗಳು ಇರ್ತದಲ್ಲ, ಅದೆಲ್ಲದೂ ಗುಣ ಆಗ್ತದೆ. ಯಾಕಂದ್ರೆ ಇದು ಕಿಡ್ನಿ ಮತ್ತು ಲಿವರ್ ತುಂಬಾ ಕ್ಲೀನ್ ಆಗಿ ಫಂಕ್ಷನ್ ಮಾಡೋ ರೀತಿಯಲ್ಲಿ ನೋಡ್ಕೊಳ್ತದೆ. ಇದನ್ನ ನೀವು ಬೆಳಿಗ್ಗೆ ತಿಂಡಿ ತಿಂದ ಆದ್ಮೇಲೆ ಮತ್ತೆ ಊಟದ ಮಧ್ಯದಲ್ಲಿ, ಅಂದ್ರೆ ನೀವೀಗ 9 ಗಂಟೆಗೆ ತಿಂಡಿ ತಿಂತೀರಾ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 11 ಗಂಟೆ ಟೈಮ್ನಲ್ಲಿ ಈ ಜ್ಯೂಸ್ ನ ಮಾಡ್ಕೊಂಡು ಕುಡಿಬಹುದು. ಇದನ್ನ ನೀವು ದಿನ ಬಿಟ್ಟು ದಿನ ಕುಡಿಬಹುದು. ಡೈಲಿ ಕುಡಿಬೇಕಂತ ಹೇಳಿ 2 ದಿನಕ್ಕೆ ಒಂದ್ಸರಿ ಕುಡಿರಿ. ನಿಮ್ಗೆ ಏನಾದ್ರೂ ಸಮಸ್ಯೆ ಅನ್ಸಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲದಿದ್ರೆ ಕಂಟಿನ್ಯೂ ಮಾಡಬಹುದು. ಇದೆಲ್ಲದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿರಿ. ಅದರಷ್ಟು ಬ್ಲಡ್ ಪ್ಯೂರಿಫೈ ಮಾಡುವಂತಹ ಒಂದು ವಸ್ತು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ನೀವು ನೀರು ಜಾಸ್ತಿ ಕುಡಿದಷ್ಟು ನಿಮ್ಮ ಚರ್ಮ ಕೂಡ ಚೆನ್ನಾಗಿರ್ತದೆ, ಅದೇ ರೀತಿಯಲ್ಲಿ ನಿಮ್ಮ ರಕ್ತ ಕೂಡ ಶುದ್ಧ ಆಗ್ತಾ ಇರ್ತದೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.